ನಮ್ಮ ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಾವು ಹಿಂದೂಗಳು ಏನಾಗುತ್ತೆ ಅಂದರೆ ಅಮಾಯಕರು, ಅನಕ್ಷರಸ್ಥರು, ಮತ್ತು ನಮ್ಮ ಪಾಡಿ ನಾವು ಇದ್ಬಿಡ್ತೀವಿ. ದೇಶ ಅನ್ನೋದು ಸ್ವಲ್ಪ ಅಭಿಮಾನ ಕಡಿಮೆ ನಮಗೆ. ನಾನು, ನನ್ನ ಹೆಂಡತಿ, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಏನಾಗುತ್ತೆ ಅಂತ ಹೇಳ್ಬಿಡ್ತೀವಿ. ಟಿಪಿಕಲ್ ಹಿಂದೂ ಫ್ಯಾಮಿಲಿ, ಬ್ರಾಹ್ಮಣರ ಫ್ಯಾಮಿಲಿಲಿ ಹೇಗೆ ನಡೆಯುತ್ತೆ ಅನ್ನೋದನ್ನು ಒಂದು ಉದಾಹರಣೆ ಸಹಿತ ಹೇಳಬೇಕು. ನೋಡಿ, ಮೈಸೂರು ಬೆಂಗಳೂರಿನಲ್ಲಿ ಯಾರಾದರೂ ಬ್ರಾಹ್ಮಣರಿದ್ದಾರೆ ಅಂತಂದರೆ ಒಂದು 30-40 ಸೈಟಲ್ಲಿ ಒಂದು ಮನೆ, ಸುಮಾರು 8ರಿಂದ 10 ಸ್ಕ್ವೇರ್ 12 ಸ್ಕ್ವೇರ್ ಡೂಪ್ಲೆಕ್ಸ್ ಹೌಸ್ ಮಾಡಿದ್ರೆ ಒಂದು 4 ಸ್ಕ್ವೇರ್ ಜಾಸ್ತಿ ಆಗ್ಬೋದು. ಅಂಥದ್ರಲ್ಲಿ ಒಂದು ಮನೆ, ಕಾರ್ ನಿಲ್ಲಿಸ್ಕೊಳ್ಳೋಕೆ ಒಂದು ಜಾಗ, ಒಂದು ಕಾರು 7-8 ಲಕ್ಷ ರೂಪಾಯಿ ಒಂದು ಕಾರು. ಮತ್ತು ಅಮೇರಿಕಾ ಮಕ್ಕಳು, ಮಗ ಆಗಲಿ ಮಗಳಾಗಲಿ ಯಾರಾದ್ರಾಗಲಿ ಅಮೇರಿಕಾದಲ್ಲೋ, ದುಬೈಯಲ್ಲೋ, ಲಂಡನ್ನಲ್ಲೋ, ಸಿಡ್ನಿ ಒಳಗೋ, ಮೆಲ್ಬೋರ್ನಲ್ಲೋ ಇರ್ತಾರೆ. 2 ವರ್ಷಕ್ಕೋ 3 ವರ್ಷಕ್ಕೋ ಒಂದ್ಸರಿ ಹೋಗಿ ಬಂದ್ಬಿಡೋದು ಅಲ್ಲಿಗೆ. ಮತ್ತು ಆತ ನಾಮಕರಣ ಮಾಡಬೇಕು ಅಂದರೆ, ಮೊಮ್ಮಕ್ಕಳಿಗೆ ಮದುವೆ ಮಾಡಬೇಕು ಅಂದರೆ ಇಲ್ಲಿ ಹೆಣ್ಣು ಹುಡ್ಕಕ್ಕೆ ಬರ್ತಾರೆ. ಸೊ ಹುಡುಕ್ಬಿಟ್ಟು ಮತ್ತೆ ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ. ಇಷ್ಟಕ್ಕೇನ ಸೀಮಿತ? ನಾವು ನಮ್ಮ ಬದುಕು ನೋಡ್ಕೊಳ್ಳೋದಕ್ಕೆ ಅಷ್ಟೇನ ಸೀಮಿತ? ಹಾಗಾದರೆ ದೇಶ ಕಟ್ಟೋರ ಕೆಲಸ ಯಾವುದು ಅನ್ನೋ ಪರಿಸ್ಥಿತಿ ಬಂದಾಗ, ಬನ್ನಿ, ನಾವ್ಯಾರು ವಿದ್ಯಾವಂತರಿದ್ದೀವಿ, ನಾವ್ಯಾರು ಬುದ್ಧಿವಂತರಿದ್ದೀವಿ, ನಾವ್ಯಾರು ನಮ್ಮದೆಲ್ಲ ಇದು ನಮ್ಮ ದೇಶನೂ ನಮ್ಮದು ಅಂತ ಯೋಚನೆ ಮಾಡ್ತೀವಿ, ಅಂಥವ್ರ ಜವಾಬ್ದಾರಿ ಬಹಳ ದೊಡ್ಡದಿದೆ. ಆ ದೃಷ್ಟಿಯಿಂದ ಇವತ್ತಿನ ಎಪಿಸೋಡ್ಗೆ ಬಹಳ ಮಹತ್ವ ಇದೆ. ಏನು ಅಂತ ಹೇಳ್ತೀನಿ ಬನ್ನಿ. ನೋಡಿ, ನಮ್ಮ ದೇಶದಲ್ಲಿ ಉತ್ತರ ಪ್ರದೇಶ ಬಹಳ ದೊಡ್ಡ ರಾಜ್ಯ. ಉತ್ತರ ಪ್ರದೇಶದಿಂದ ಸುಮಾರು 80 MP ಲೋಕಲ್ ಇದು ಎಂ ಪಿಗಳು ಎಲೆಕ್ಟ್ ಆಗ್ತಾರೆ. ಲೋಕಸಭಾ ಸಭೆಗೆ 80 ಜನ MP ಎಲೆಕ್ಟ್ ಆಗ್ತಾರೆ. ಯಾರು ಪ್ರಧಾನಮಂತ್ರಿ ಆಗಬೇಕು ಅಂತಂದರೆ ಉತ್ತರ ಪ್ರದೇಶದಿಂದನೇ ಹೋಗಬೇಕು, ರಸ್ತೆ ಅಲ್ಲಿಂದನೇ ಬರಬೇಕಾಗತ್ತೆ ಅಂತ ಹಿಂದೆ ಇದಿತ್ತು. ಏನು ಅಂತಂದರೆ ಒಂದು ವಾಡಿಕೆ ಇತ್ತು, ಯಾರಾದರೂ ಪ್ರಧಾನಮಂತ್ರಿ ಆಗ್ತಾರೆ ಅಂದರೆ ಉತ್ತರ ಪ್ರದೇಶದವರೇ ಆಗಿರಬೇಕಿತ್ತು ಅಂತ. ಯಾಕೆಂದರೆ 80 ಸೀಟ್ ಇದೆ. 540ರಲ್ಲಿ 80 ಅಂದರೆ 8 7 56 6ನೇ ಒಂದು ಭಾಗ ಬರುತ್ತೆ, ಹೆಚ್ಚು ಕಡಿಮೆ. ಅಷ್ಟು ದೊಡ್ಡ ದೇಶ ಅದು. ಮತ್ತು ಅಲ್ಲಿ ಅವಿದ್ಯಾವಂತರು, ಅನಕ್ಷರಸ್ಥರು ಜಾಸ್ತಿ. ಹಾಗಾಗಿ ಏನಾಗುತ್ತೆ ನೋಡಿ, ನಾವು ಏನು ಇವಾಗ ಟಿ ವಿನಲ್ಲಿ ನೋಡ್ತಿದ್ದೀವಿ, ನರೇಂದ್ರ ಮೋದಿ ಬಂದ ಮೇಲೆ ಏನಾಗಿದೆ, ದಂಗೆಗಳು ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಬದನೆಕಾಯಿ ರೀ, ಕಾಂಗ್ರೆಸ್ಸಲ್ಲಿದ್ದಾಗ ದಂಗೆಗಳು ಜಾಸ್ತಿ ಇತ್ತು. ಬನ್ನಿ, ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ಬದಾಯು ಅಂತ ಒಂದು ಡಿಸ್ಟ್ರಿಕ್ಟು, ಅನೇಕ ಜಿಲ್ಲೆಗಳಿದೆ, ಸುಮಾರು 60 ಜಿಲ್ಲೆಗಳಿದೆ ಉತ್ತರ ಪ್ರದೇಶದಲ್ಲಿ. 60ಕ್ಕಿಂತ ಜಾಸ್ತಿ ಜಿಲ್ಲೆಗಳಿವೆ. ಅದರಲ್ಲಿ ಬದಾಯು ಅಂತ ಒಂದು ಊರು. ಆ ಊರಲ್ಲಿ ನೋಡಿ, ಒಂದು ಹಿಂದೂ ಫ್ಯಾಮಿಲಿನಲ್ಲಿ 2 ಜನ ಹೆಣ್ಮಕ್ಳದ್ದು ರೇಪ್ ಆಗುತ್ತೆ. 2 ಜನ ಹೆಣ್ಮಕ್ಳು ರೇಪ್ ಆಗಿ ಅವ್ರ ಗಂಡು ಮಕ್ಕಳು ಇರ್ತಾರೆ, ಸಣ್ಣ ಮಕ್ಕಳುಗಳು, ಇಬ್ಬರನ್ನೂ ಚಾಕುವಿಂದ ಚುಚ್ಚು ಕೊಲೆ ಮಾಡ್ತಾರೆ. ಇದೇನಾಗುತ್ತೆ, ರೇಪ್ ಆ್ಯಂಡ್ ಮರ್ಡರ್ ಆಗುತ್ತೆ ಕೇಸು. ಮಾಡಿರೋರು ಯಾರು? ಇದುವರೆಗೂ ನೋಡಿ, ಕಾಂಗ್ರೆಸ್ ಇದರಲ್ಲಿ ಸಾಮಾಜಿಕ ಸಾಮರಸ್ಯ ಹಾಳಾಗ್ಬಿಡುತ್ತೆ, ಕೋಮಭಾವನೆ ಹಾಕ್ಬಿಡುತ್ತೆ, ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ಆಗ್ಬಿಡುತ್ತೆ ಅಂತ ಏನಾಗುತ್ತೆ. ಈ ಥರದ ಯಾರು ದುಷ್ಕೃತ್ಯಗಳು ಮಾಡ್ತಾರೆ ಅವ್ರ ಹೆಸರೇ ಬಯಲಿಗೆ ಬರ್ತಿರಲಿಲ್ಲ. ಆದರೆ ಈಗ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ನರೇಂದ್ರ ಮೋದಿಗಿಂತಲೂ ಒಂದು ಕೈ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳ್ಬೋದು. ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಾರೆ. ನೋಡಿ, ಈ ರೇಪ್ ಮತ್ತು ಮರ್ಡರ್ ಮಾಡಿದವರು ಜಾವೇದ್ ಅಲಿ ಮತ್ತು ಸಜ್ಜಾದ್ ಅಲಿ ಅಂತ ಅಂದ್ಬಿಟ್ಟು ಇಬ್ಬರು, ಅವರಿಬ್ಬರ ಹೆಸರು ಬಂದಿದೆ. ಅದರಲ್ಲಿ ಜಾವೇದ್ ಅಲಿ ಅನ್ನೋನ್ನ ಎನ್ಕೌಂಟ್ರ್ ಮಾಡಿ ಹಾಕ್ಬಿಟ್ಟಿದ್ದಾರೆ ಪೊಲೀಸರು. ಇನ್ನು ಸಜ್ಜಾದ್ ಅನ್ನೋ ತಪ್ಪಿಸ್ಕೊಂಡಿದ್ದಾನೆ. ಆ ಮಕ್ಕಳು ಫೋಟೋ, ರೇಪ್ ಮಾಡಿದ್ರ ಫೋಟೋ, ಆ ಇಬ್ಬರು ಅಪರಾಧಿಗಳ ಫೋಟೋ ಎಲ್ಲ ಟಿ ವಿನಲ್ಲಿ ಪ್ರಚಾರ ಆಗ್ತಿತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಆಯಿತು. ಇದು 65 ವರ್ಷಗಳ ನಂತರ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ. 65 ವರ್ಷ ಅಂತ ಯಾಕೆ ಅವಾಗಲೆಲ್ಲ ಹೇಳ್ತೀನಿ ಅಂತಂದರೆ, 65 ವರ್ಷಗಳ ಕಾಲ ಕಾಂಗ್ರೆಸ್ನವರು ರೂಲ್ ಮಾಡೋದು ನಮ್ಮ ದೇಶವನ್ನು. ಏನಾದರೂ ಪಾಪದ ಕೂಡ ಹೊರಬೇಕು ಅಂತಂದರೆ ಇವರೇ ಜಾಸ್ತಿ ಹೊರಬೇಕಾಗತ್ತೆ. ನೋಡಿ, ಪೊಲೀಸರು ಜಾವೇದ್ ಅಲಿ ಅನ್ನೋನ್ನ ಎನ್ಕೌಂಟ್ರ್ ಮಾಡಿ ಹೊಡೆದಾಕ್ಬಿಟ್ರು. ಸಜ್ಜಾದ್ ಅನ್ನೋನು ತಪ್ಪಿಸ್ಕೊಂಡಿದ್ದಾನೆ, ಫರಾರ್ ಅಂತ ಹೇಳ್ತಾ ಇದ್ದಾರೆ. ಅವನು ಹಿಡಿತಾರೆ, ಅದೇನು ದೊಡ್ಡ ವಿಷಯ ಅಲ್ಲ. ಏನಾಗಿದೆ, ಇದಕ್ಕೆ ಪೂರಕವಾದ ಬೆಂಗಳೂರಿನಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಬನ್ನಿ, ಅದ್ರ ಬಗ್ಗೆನೇ ಹೇಳಬೇಕು. ನೋಡಿ, ನಗರ್ತಪೇಟೆ ಅಂತ ಒಂದಿದೆ. ನಗರ್ತಪೇಟೆ ಅಂತಂದರೆ, ನಾವು ಸಿಟಿ ಮಾರ್ಕೆಟಿಂದ ಮೆಜೆಸ್ಟಿಕ್ಗೆ ಇಂಟೀರಿಯರ್ ಒಳಗಡೆಯಿಂದ ಬಂದರೆ ಇದು ಪೇಟೆಗಳ ಮುಖಾಂತರ ಬರಬೇಕು. BK ಹಿಂಗಾರ್ ರೋಡು ಮತ್ತು ಬಳೆಪೇಟೆ ಒಳಗೆಲ್ಲ ಬರಬೇಕು. ಅಲ್ಲಿ ನಗರ್ತಪೇಟೆ ಸಿಗುತ್ತೆ, ಕಾಟನ್ ಪೇಟೆ ಸಿಗುತ್ತೆ, ಬೇಕಾದಷ್ಟು ಇವುಗಳು ಸಿಗುತ್ತೆ. ನಗರ್ತಪೇಟೆ ಒಳಗೆ ಯಾರೋ ಟಿ ವಿ ಅಂಗಡಿಯವನು, ನೋಡಿ ಅವನ ಹೆಸರು ಮುಖೇಶ್ ಅಂದ್ಬಿಟ್ಟು, ಆತ ಪಾಪ ಹನುಮಾನ್ ಚಾಲೀಸ ಹಾಕಿದ್ದಂತೆ. ಹನುಮಾನ್ ಚಾಲೀಸ ಪ್ಲೇ ಮಾಡ್ತಿದ್ದಂತೆ. ಅಂಗಡಿ ಒಳಗೆ ಎಲ್ಲರೂ ಪ್ಲೇ ಮಾಡ್ತಾರೆ. ಇದೇನು ಅಂತಂದರೆ, ಟಿ ವಿ ಇಟ್ಕೊಂಡ್ರು, ರಿಪೇರಿ ಮಾಡೋರು, ಮೊಬೈಲ್ ರಿಪೇರಿ ಮಾಡೋರು, ಮತ್ತು ಸಣ್ಣ ಪುಟ್ಟ ಎಲೆಕ್ಟ್ರಾನಿಕ್ ಹಾರ್ಡ್ವೇರ್ ಡೀಲ್ ಮಾಡೋರು ಎಲ್ಲರೂ ಮಾಡ್ತಾರೆ. ನಮ್ಮಲ್ಲೂ KT ಸ್ಟ್ರೀಟ್ ಮೈಸೂರಲ್ಲಿ ಮಾಡ್ತಾರೆ. ಅವ್ರವ್ರಿಗೆ ಇಷ್ಟ ಇದ್ದಿದ್ದ ಹಾರ್ಡ್ಗಳು ಹಾಕ್ತಾರೆ.
ಈತ ಹನುಮಾನ್ ಚಾಲೀಸ ಹಾಕಿದ್ದಂತ ಮುಖೇಶ್ ಅಂದ್ಬಿಟ್ಟು ಏನಾಗಿದೆ, 1,000 ಗ್ಯಾಂಗ್ ಬರುತ್ತೆ. ಗ್ಯಾಂಗ್ ಬಂದ್ಬಿಟ್ಟು ನೀನು ಹನುಮಾನ್ ಚಾಲೀಸ ಹಾಕಿದ್ಯಾ, ಹಾಕಬೇಡ ಅಂತ ಹೇಳ್ತಾರೆ. ಅವ್ನು ಯಾಕೆ ಅಂತ ಕೇಳಿ, ಅಜಾನ್ ಇದು ಅಜಾನ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತ. ಅಜಾನ್ ಅಂದರೆ ಮುಸಲ್ಮಾನರು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಬೆಳಗಿನ ಜಾವ 5 ಪ್ರಾರ್ಥನೆ ಮಾಡ್ತಾರೆ. ಆ ಕೂಗಿದಾಗ ಹಾಕಬಾರ್ದು, ಡಿಸ್ಟರ್ಬ್ ಆಗುತ್ತೆ ಅಂತ. ಎಲ್ಲಿಂದ ಇವರು ಹಾಡು ಹಾಕಿರೋದು, ಹನುಮಾನ್ ಚಾಲೀಸ ಹೇಳ್ತಿರೋದು ಅಂಗಡಿಗೆ ಮಾತ್ರ ಸೀಮಿತವಾಗಿ, ಅವ್ರು ಹಾಕೋದು ಊರಿಗೆಲ್ಲ ಕೇಳಿಸಿ ಅಂತಂದ್ಬಿಟ್ಟು. ಈ ವ್ಯತ್ಯಾಸ ಸೆಕ್ಯುಲರ್ ಅನ್ನೋದು ಏನಾಗಿದೆ, ಈಗ ನಮ್ಮ ಕಾಂಗ್ರೆಸ್ನವರು ಇದ್ರದ್ದು ಭಾಳ ಹಿಂದೂಗಳನ್ನ ಸೆಕೆಂಡ್ ರೇಟ್ ಸಿಟಿಸನ್ ಥರ ನೋಡ್ಕೊತಿದ್ದಾರೆ ಅಂತಂದರೆ ಹಗಲೆಲ್ಲ ಹೇಳ್ತಿರ್ತೀನಿ ನಾವು, ಸೆಕೆಂಡ್ ರೇಟ್ ಸಿಟಿಸನ್ ಥರ ನೋಡ್ಕೊತಾರೆ ಕಾಂಗ್ರೆಸ್ ಬಂದರೆ ಅಂತಂದ್ಬಿಟ್ಟು. ಏನಾಗಿದೆ, ಅವನು ಹೊಡಿತಾರೆ. ಅದ್ರ ವಿಡಿಯೋಗಳು ಸಾಕಷ್ಟು ಪ್ರಚಾರ ಆಗಿದೆ. ಏನು, ನಗರದ ಪೇಟೆ ಒಳಗೆ ಮುಸಲ್ಮಾನರು ಹಿಂದೂ ಅಂಗಡಿಗೆ ನುಗ್ಗಿಬಿಟ್ಟು ಹೊಡಿತಾರೆ, ನೀನು ಹನುಮಾನ್ ಚಾಲೀಸ ಹಾಕಿದ್ಯಾ, ಇದು ಅಜಾನ್ ಕೂಗ. ನಾವು ಹೀಗೆ ಇದ್ಬಿಟ್ರೆ ಹಿಂದೂಗಳು, ನಾವು ಏನಾಗುತ್ತೆ, ಆತ್ಮರಕ್ಷಣೆ ಮಾಡ್ಕೊಳ್ಳೋದು ನಮ್ಗೆ ಹಕ್ಕಿದೆ, ಸಂವಿಧಾನನ ಕೊಟ್ಟಿರ್ತಕ್ಕಂಥ ಹಕ್ಕು.